ಒಂದು ಚಿರತೆ ಓಡ್ತಿದೆ ಅಂತ ಕಲ್ಪಿಸ್ಕೊಳ್ಳಿ. ಅದನ್ನ ನೇರವಾಗಿ ವಿಡಿಯೋದಲ್ಲಿ ನೋಡೋ ಬದಲು, ನಮಗೆ ಭೌತಶಾಸ್ತ್ರ ಅಂದರೆ ತುಂಬ ಇಷ್ಟ ಅಲ್ವಾ, ಆದ್ರಿಂದ ಅದರ ವೇಗ ಮತ್ತು ಕಾಲದ ನಕ್ಷೆಯನ್ನು ನೋಡಿ ಅದೇನು ಮಾಡ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ವೇಗ ಮತ್ತು ಕಾಲನಕ್ಷೆ ಅಂದ್ರೇನು? ಅದು ಒಂದು ನಕ್ಷೆ. ಸಮಯದ ಪ್ರತಿಯೊಂದು ಕ್ಷಣದಲ್ಲೂ ಒಂದು ವಸ್ತುವಿನ ವೇಗ ಎಷ್ಟಿದೆ ಅನ್ನೋದನ್ನು ತೋರಿಸ್ಕೊಡುತ್ತೆ. ಇದನ್ನು ನಾವು ಕಾರ್ನ ಸ್ಪೀಡೋಮೀಟರ್ನ ಜೊತೆಗೆ ಹೋಲಿಸ್ಬೋದು. ಸ್ಪೀಡೋಮೀಟರ್ನಲ್ಲಿ ನಮ್ಮ ವಾಹನ ಎಷ್ಟು ವೇಗವಾಗಿ ಸಾಗ್ತಾ ಇದೆ ಅನ್ನೋದು ಕಂಡುಬರುತ್ತೆ. ಆದರೆ ವೇಗ ಮತ್ತು ಕಾಲದ ಗ್ರಾಫ್ನಲ್ಲಿ ಇನ್ನಷ್ಟು ಮಾಹಿತಿ ಕೂಡ ಅಡಿಗೆ ಕೂತಿರುತ್ತೆ. ಇದು ಬರೀ ಜವ ಮಾತ್ರ ಅಲ್ಲ, ಅಂದರೆ ಸ್ಪೀಡ್ ಮಾತ್ರ ಅಲ್ಲ, ದಿಕ್ಕನ್ನು ಕೂಡ ತೋರಿಸುತ್ತೆ. ಆದ್ರಿಂದ ವೇಗ ಅಂದರೆ ಜವ ಪ್ಲಸ್ ದಿಕ್ಕು. ಆದರೆ ವೇಗದ ದಿಕ್ಕು ಹೇಗೆ ಗೊತ್ತಾಗುತ್ತೆ? ಗ್ರಾಫ್ನ ನೋಡಿದಾಗ ಗೊತ್ತಾಗುತ್ತಾ? ಖಂಡಿತವಾಗ್ಲೂ ಗೊತ್ತಾಗುತ್ತೆ. ನಾವು ಈ ಕಾಲದ ಅಕ್ಷ ಇರುತ್ತಲ್ವಾ, ಅದನ್ನು ಗಮನಿಸಬೇಕು. ಈ ಕಾಲ ಅಕ್ಷದ ಮೇಲೆ ಅಥವಾ ಬಲಕ್ಕೆ ನಮ್ಮ ರೇಖೆ ಇದ್ರೆ ಇದು ಒಂದು ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಅಂತ ಅರ್ಥ. ಅದೇ ಈ ಕಾಲ ಅಕ್ಷದ ಕೆಳಗೆ ಅಥವಾ ಎಡಕ್ಕೆ ರೇಖೆ ಕಂಡು ಬಂದರೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಅಂತ ಅರ್ಥ. ಆದ್ರಿಂದ ಗ್ರಾಫ್ ಜವ ಮತ್ತು ದಿಕ್ಕು ಎರಡನ್ನೂ ನೀಡುತ್ತೆ. ಆದರೆ ನಾವಿಲ್ಲಿ ದಿಕ್ಕಿನ ಬಗ್ಗೆ ಚಿಂತಿಸೋದು ಬೇಡ, ಬರೀ ಜವದ ಬಗ್ಗೆ ಮಾತ್ರ ಗಮನ ಕೊಡೋಣ. ಈ ನಕ್ಷೆ ಏನು ಹೇಳ್ತಾ ಇದೆ ಅಂತ ನೋಡೋಣ. t = 0 ಸೆಕೆಂಡ್ನಲ್ಲಿ, ಅಂದರೆ ಸಮಯ 0 ಸೆಕೆಂಡ್ ಆದಾಗ ಚಿರತೆ 0 ಮೀಟರ್ ಪರ್ ಸೆಕೆಂಡ್ ಜವವನ್ನು ಹೊಂದಿತ್ತು. ಅಂದರೆ ಅದು ಒಂದೇ ಕಡೆ ನಿಂತಿತ್ತು. ಸಮಯ ಸಾಗ್ತಾ ಸಾಗ್ತಾ ವೇಗ ಹೆಚ್ಚಾಗ್ತಾ ಹೋಗುತ್ತೆ. ಈ ರೀತಿ 1 ಸೆಕೆಂಡ್ನಲ್ಲಿ, 2 ಸೆಕೆಂಡ್ನಲ್ಲಿ, ಇದೇ ರೀತಿ 5 ಸೆಕೆಂಡ್ಗಳ ನಂತರ ಅದರ ವೇಗ 20 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಅಂದರೆ ನಮ್ಮ ಚೀತಾ ನಿಧಾನವಾಗಿ ಆರಂಭಿಸಿ ನಂತರ ವೇಗವನ್ನು ಹೆಚ್ಚಿಸ್ಕೊಂಡು 5 ಸೆಕೆಂಡ್ನಲ್ಲಿ ತುಂಬ ವೇಗವಾಗಿ ಓಡಲು ಶುರು ಮಾಡಿದೆ ಅಂತ ಅರ್ಥ. ಆ ಚೀತಾಗೆ ಒಂದು ಸ್ಪೀಡೋಮೀಟರ್ ನಾವು ಅಟ್ಯಾಚ್ ಮಾಡಿದರೆ ಅದು ಹೇಗೆ ಕಾಣ್ಬೋದು ಅಂತ ನೋಡೋಣ. 0 ಸೆಕೆಂಡ್ನಲ್ಲಿ 0 ಮೀಟರ್ ಪರ್ ಸೆಕೆಂಡ್ನ ವೇಗವನ್ನು ಹೊಂದಿರುತ್ತೆ ಚೀತಾ. ನಂತರ ನಿಧಾನವಾಗಿ ವೇಗ ಹೆಚ್ಚಾಗ್ತಾ ಇರುತ್ತೆ. ಸಮಯ ಕಳೆದಂತೆ 5 ಸೆಕೆಂಡ್ಗಳ ನಂತರ 20 ಮೀಟರ್ ಪರ್ ಸೆಕೆಂಡ್ ವೇಗವನ್ನು ಹೊಂದಿರುತ್ತೆ. ಗ್ರಾಫ್ ಇಲ್ಲೇ ನಿಂತಿದೆ, ಹಾಗಾಗಿ 5 ಸೆಕೆಂಡ್ಗಳ ನಂತರ ಏನಾಯಿತು ಅನ್ನುವ ಮಾಹಿತಿ ನಮಗೆ ಇಲ್ಲ. ಈಗ ಈ ಸ್ಪೀಡೋಮೀಟರ್ನ ಜೊತೆಗೆ ಚಿರತೆಯನ್ನು ಕೂಡ ಪರದೆಯ ಮೇಲೆ ನೋಡೋಣ. ನಮ್ಮ ಚಿರತೆ ಏನು ಮಾಡ್ತಿದೆ ಅಂತ ಊಹೆ ಮಾಡ್ಕೊಳ್ಳೋಣ. 0 ಸೆಕೆಂಡ್ನಲ್ಲಿ 0 ಮೀಟರ್ ಪರ್ ಸೆಕೆಂಡ್ ವೇಗವನ್ನು ಹೊಂದಿದೆ. ನಂತರ ಸಮಯ ಸಾಗ್ತಾ ಇದ್ದಂತೆ ನಾವು ನೋಡ್ಬೋದು ನಿಧಾನವಾಗಿ ವೇಗ ಹೆಚ್ಚಾಗ್ತಾ ಇದೆ. ಕೊನೆಯಲ್ಲಿ 5 ಸೆಕೆಂಡ್ಗಳ ನಂತರ ವೇಗ 20 ಮೀಟರ್ ಪರ್ ಸೆಕೆಂಡ್ ಆಗಿದೆ. ಇಲ್ಲಿ ನಾವು ಗಮನಿಸಬೇಕಾಗಿರುವ ಮುಖ್ಯ ವಿಷಯ ಏನಂದ್ರೆ, ಒಂದು ಸ್ಪೀಡೋಮೀಟರ್ ಹೇಗೆ ಕಾರಿನ ವೇಗವನ್ನು ಮಾತ್ರ ತೋರಿಸ್ತದೆ, ಆದರೆ ಅದು ಯಾವ ಜಾಗದಲ್ಲಿದೆ ಅನ್ನೋ ಯಾವ ಮಾಹಿತಿಯನ್ನು ಕೊಡೋದಿಲ್ವೋ, ಅದೇ ರೀತಿ ವೇಗ ಮತ್ತು ಕಾಲನಕ್ಷೆಗಳು ಕೂಡ ವಸ್ತುವಿನ ಜವ ಮತ್ತು ದಿಕ್ಕನ್ನು ಮಾತ್ರ ತೋರಿಸುತ್ತೆ, ಆದರೆ ಅದರ ಸ್ಥಾನದ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡೋದಿಲ್ಲ. ಅಂದರೆ ಈ ಚಿರತೆ ಆರಂಭದಲ್ಲಿ ಎಲ್ಲಿತ್ತು ಅನ್ನೋದ್ರ ಬಗ್ಗೆ ನಮಗೆ ತಿಳಿದಿಲ್ಲ. ಅದು 0 ಮೀಟರ್ನಲ್ಲಿರ್ಬೋದು, ಅಥವಾ 100 ಮೀಟರ್ನಲ್ಲಿರ್ಬೋದು, ಅಥವಾ -100 ಮೀಟರ್ನಲ್ಲಿ ಕೂಡ ಇರ್ಬೋದು. ಹೀಗೆ ಈ ಚೀತಾ ತನ್ನ ವೇಗವನ್ನು ಹೆಚ್ಚಿಸ್ತಾ ಇದೆ. ಅಂದರೆ ಅದು ವೇಗೋತ್ಕರ್ಷವನ್ನು ಹೊಂದಿದೆ ಅಂತ ಅರ್ಥ. ವೇಗೋತ್ಕರ್ಷ ಅಂದರೆ ಆಕ್ಸಲರೇಷನ್. ಯಾವಾಗ ಒಂದು ವಸ್ತುವಿನ ವೇಗ ಬದಲಾಗ್ತದೆಯೋ, ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು, ಅದನ್ನು ನಾವು ವೇಗೋತ್ಕರ್ಷ ಅಂತ ಕರಿತೇವೆ. ಈ ಆಕ್ಸಲರೇಷನ್ ಅನ್ನೋ ಪದ ಆಕ್ಸಲರೇಟರ್ಗೆ ತುಂಬ ಹತ್ತಿರವಾಗಿದೆ. ಆಕ್ಸಲರೇಟರ್ ಬಂದು ದ್ವಿಚಕ್ರ ವಾಹನಗಳಲ್ಲಿ ಕಂಡುಬರುತ್ತೆ. ನಾವು ವೇಗವನ್ನು ಹೆಚ್ಚು ಮಾಡಬೇಕು ಅಂದರೆ ಅದನ್ನು ಬಳಸ್ತೇವೆ. ಅದೇ ರೀತಿ ಯಾವುದಾದ್ರೂ ಒಂದು ವಸ್ತುವಿನ ವೇಗ ಬದಲಾಗ್ತಿದ್ರೆ ಆ ಒಂದು ವಸ್ತು ವೇಗೋತ್ಕರ್ಷವನ್ನು ಹೊಂದಿದೆ ಅಂತ ಹೇಳ್ತೇವೆ. ಈಗ ಈ ವೇಗೋತ್ಕರ್ಷವನ್ನು ಹೇಗೆ ಲೆಕ್ಕ ಮಾಡೋದು ಅಂತ ನೋಡೋಣ. ಅದಕ್ಕೆ ಒಂದು ಸೂತ್ರ ಇದೆ. ವೇಗೋತ್ಕರ್ಷವನ್ನು ನಾವು ಎ ಇಂದ ಪ್ರತಿನಿಧಿಸ್ತೇವೆ. ಅಂತಿಮ ವೇಗವನ್ನು ಸ್ಮಾಲ್ ವಿ ಇಂದ ಪ್ರತಿನಿಧಿಸೋಣ. ಆರಂಭಿಕ ವೇಗವನ್ನು ಸ್ಮಾಲ್ ಯು ಇಂದ ಪ್ರತಿನಿಧಿಸೋಣ. ವೇಗೋತ್ಕರ್ಷ ಬಂದು ವೇಗದ ಬದಲಾವಣೆ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲಕ್ಕೆ ಸಮ. ವೇಗದ ಬದಲಾವಣೆ ಬಂದು ಅಂತಿಮ ವೇಗ ಮೈನಸ್ ಆರಂಭಿಕ ವೇಗ ಡಿವೈಡೆಡ್ ಬೈ
ನಾವು ತಗೊಂಡಂತ ಕಾಲ ಬಂದು t ಸೆಕೆಂಡ್ಗಳಾಗಿರುತ್ತೆ. ಈಗ ಈ ಒಂದು ನಕ್ಷೆಯಲ್ಲಿ ಕೊಟ್ಟಿರುವ ಮಾಹಿತಿಯ ಪ್ರಕಾರ ಈ ಸೂತ್ರದಲ್ಲಿ ಈ ಸಂಖ್ಯೆಗಳನ್ನ ಆದೇಶ ಮಾಡಿ ವೇಗೋತ್ಕರ್ಷ ಏನಾಗಿರ್ಬೋದು ಅಂತ ಒಮ್ಮೆ ನೀವೇ ಬಿಡಿಸಿ ಪ್ರಯತ್ನ ಮಾಡಿ ನೋಡಿ. ಈ ನಕ್ಷೆಯ ಪ್ರಕಾರ ಅಂತಿಮ ವೇಗ ಬಂದು 20 ಮೀಟರ್ ಪರ್ ಸೆಕೆಂಡ್, ಆರಂಭಿಕ ವೇಗ ಬಂದು 0 ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ತಗೊಂಡಂತ ಕಾಲ ಬಂದು 5 ಸೆಕೆಂಡ್ಗಳು, ಹಾಗಾಗಿ ಡಿವೈಡೆಡ್ ಬೈ 5 ಸೆಕೆಂಡ್. ಇದು ಬಂದು 20 ಡಿವೈಡೆಡ್ ಬೈ 5 ಅಂದ್ರೆ 4 ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಸೆಕೆಂಡ್ ಇರುತ್ತೆ. ಆದ್ರಿಂದ 4 ಮೀಟರ್ ಪರ್ ಸೆಕೆಂಡ್ ನ ವರ್ಗ ಆಗುತ್ತೆ. ಅಂದ್ರೆ ಚೀತಾ ಪ್ರತಿಯೊಂದು ಸೆಕೆಂಡ್ಗೆ ತನ್ನ ವೇಗವನ್ನ 4 ಮೀಟರ್ ಪರ್ ಸೆಕೆಂಡ್ ನಷ್ಟು ಹೆಚ್ಚಿಸ್ತಾ ಹೋಯ್ತು. ಅಂದ್ರೆ ಪ್ರತಿ ಕ್ಷಣನೂ ಅದು ಇನ್ನೂ ವೇಗವಾಗಿ ಓಡ್ತಿತ್ತು. ಈಗ ಈ ಕತೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗತ್ತೆ. ಒಂದು ಜಿಂಕೆ ಕೂಡ ಇದೆ ಇಲ್ಲಿ. ಈ ಚಿರತೆಯನ್ನ ಹಿಂಬಾಲಿಸ್ತಿದೆ ಅಂತ ಊಹೆ ಮಾಡ್ಕೊಳ್ಳೋಣ. ಜಿಂಕೆಯ ವೇಗ ಮತ್ತು ಕಾಲನಕ್ಷೆಯನ್ನ ನೋಡಿ ಇಲ್ಲಿ. ನಾವು ನೋಡ್ತಿದ್ದಂತೆ ಜಿಂಕೆ ಕೂಡ ಪ್ರತಿ ಕ್ಷಣಕ್ಕೂ ತನ್ನ ವೇಗವನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ. ಹಾಗಾಗಿ ಜಿಂಕೆ ಕೂಡ ವೇಗೋತ್ಕರ್ಷವನ್ನ ಹೊಂದಿದೆ ಅಂತ ಹೇಳ್ಬೋದು. ಈಗ ಅದರ ವೇಗೋತ್ಕರ್ಷ ಎಷ್ಟು ಅಂತ ಕಂಡುಹಿಡಿಯೋಣ. ಜಿಂಕೆ ಕೂಡ 20 ಮೀಟರ್ ಪರ್ ಸೆಕೆಂಡ್ ನ ಅಂತಿಮ ವೇಗವಾಗಿ ಹೊಂದಿತ್ತು. ಇದು ಕೇವಲ 2 ಸೆಕೆಂಡ್ನಲ್ಲಿ ಆ ವೇಗವನ್ನ ಪಡೆದುಕೊಂಡಿತ್ತು. ಆದ್ರಿಂದ ನಾವು ಇದರಲ್ಲಿ ಆದೇಶ ಮಾಡಿ ನೋಡಿದ್ರೆ 20 ಮೈನಸ್ 0 ಡಿವೈಡೆಡ್ ಬೈ 2 ಅಂದ್ರೆ 10 ಮೀಟರ್ ಪರ್ ಸೆಕೆಂಡ್ ನ ವರ್ಗ. ಈಗ ಈ ಚಿರತೆ ಮತ್ತು ಜಿಂಕೆಯ ವೇಗೋತ್ಕರ್ಷವನ್ನ ಹೋಲಿಕೆ ಮಾಡಿ ನೋಡಿ. ಚಿರತೆ 20 ಮೀಟರ್ ಪರ್ ಸೆಕೆಂಡ್ ವೇಗವನ್ನ ತಲುಪಲು 5 ಸೆಕೆಂಡ್ಗಳನ್ನ ತೆಗೆದುಕೊಂಡಿತ್ತು. ಆದರೆ ಜಿಂಕೆ ಇದೇ ವೇಗವನ್ನ ತಲುಪಲಿಕ್ಕೆ ಕೇವಲ 2 ಸೆಕೆಂಡ್ ಅನ್ನ ಮಾತ್ರ ತಗೊಂಡಿದೆ. ಅದರಿಂದ ಜಿಂಕೆಯ ವೇಗೋತ್ಕರ್ಷ ಹೆಚ್ಚು ಅನ್ನೋದು ಕಂಡು ಬರುತ್ತೆ. ಅಂದ್ರೆ ಈ ಜಿಂಕೆ ಚಿರತೆಯನ್ನ ಹಿಡಿಯುತ್ತಾ? ಅದನ್ನ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂದ್ರೆ ನಮ್ಗೆ ಇವೆರಡರ ಆರಂಭಿಕ ಸ್ಥಾನ ತಿಳಿದಿಲ್ಲ. ಚಿರತೆ ಮುಂದಿರ್ಬೋದು, ಜಿಂಕೆ ಹಿಂದೆ ಇರ್ಬೋದು, ಅಥವಾ ಬೇರೆ ಬೇರೆ ಸ್ಥಳಗಳಲ್ಲಿ ಕೂಡ ಇರ್ಬೋದು. ಈಗ ಈ ವೇಗ ಮತ್ತು ಕಾಲನಕ್ಷೆಯಲ್ಲಿ ಕಂಡುಬರುವ ಈ ರೇಖೆಗಳ ಗುಣಲಕ್ಷಣಗಳನ್ನ ನೋಡೋಣ. ಈ ಸರಳ ರೇಖೆಗಳು ತುಂಬಾ ಕಡಿದಾಗಿದ್ರೆ ಹೆಚ್ಚು ವೇಗೋತ್ಕರ್ಷವನ್ನ ಹೊಂದಿದೆ ಅಂತ ಅರ್ಥ. ಅದೇ ಕಡಿಮೆ ಕಡಿದಾಗಿದ್ರೆ ಅಂದ್ರೆ ಕಡಿಮೆ ಸ್ಟೀಪ್ ಆಗಿದ್ರೆ ಕಡಿಮೆ ವೇಗೋತ್ಕರ್ಷವನ್ನ ಹೊಂದಿದೆ ಅಂತ ಅರ್ಥ. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ ಈ ಸ್ಟೀಪ್ನೆಸ್ ಎಲ್ಲಾ ಕಡೆ ಒಂದೇ ಆಗಿದ್ರೆ ವೇಗೋತ್ಕರ್ಷ ಸ್ಥಿರವಾಗಿದೆ ಅಂತ ಅರ್ಥ. ಅಂದ್ರೆ ಈ ಚಿರತೆಯ ಪ್ರಸಂಗದಲ್ಲಿ ಮತ್ತು ಜಿಂಕೆಯ ಪ್ರಸಂಗದಲ್ಲಿ ನೋಡಿದ್ವಿ ನಾವು. ಚಿರತೆ ಪ್ರತಿ ಸೆಕೆಂಡ್ಗೆ 4 ಮೀಟರ್ ಪರ್ ಸೆಕೆಂಡ್ ವೇಗವನ್ನ ಹೆಚ್ಚು ಮಾಡ್ಕೊಳ್ತಿತ್ತು. ಆದ್ರೆ ವೇಗ ಬದಲಾಗ್ತಿದ್ರೆ ವೇಗೋತ್ಕರ್ಷ ಕೂಡ ಬದಲಾಗುತ್ತೆ. ಒಂದು ವೇಳೆ ಬದಲಾಗದೆ ಒಂದೇ ಪ್ರಮಾಣದಲ್ಲಿ ವೇಗ ಹೆಚ್ಚಳ ಆಗ್ತಿದ್ರೆ ಅದನ್ನ ಸ್ಥಿರ ವೇಗೋತ್ಕರ್ಷ ಅಂತ ಕರೀತೇವೆ. ಹಾಗೆ ಜಿಂಕೆ ವೇಗೋತ್ಕರ್ಷ ಕೂಡ ಸ್ಥಿರವಾಗಿತ್ತು. ಅಂದ್ರೆ ಈ ರೇಖೆ ಸರಳ ರೇಖೆ ಆಗಿದ್ರೆ ಅದು ಸ್ಥಿರ ವೇಗೋತ್ಕರ್ಷವನ್ನ ಹೊಂದಿರುತ್ತೆ. ಒಂದು ವೇಳೆ ಸರಳ ರೇಖೆ ಆಗದೆ ಈ ರೀತಿ ವಕ್ರ ರೇಖೆ ಆಗಿದ್ರೆ ಆಗ ವೇಗೋತ್ಕರ್ಷ ಸ್ಥಿರವಾಗಿರೋದಿಲ್ಲ. ಉದಾಹರಣೆಗೆ ನಾವಿಲ್ಲಿ ನೋಡ್ಬೋದು, ಮೊದಲ 2 ಸೆಕೆಂಡ್ಗಳಲ್ಲಿ ವೇಗ ತುಂಬಾ ಬೇಗ ಹೆಚ್ಚಾಗ್ತಿದೆ. ಆದ್ರಿಂದ ಈ ಒಂದು ನಕ್ಷೆ ಕಡಿದಾಗಿರೋದು ಕಂಡು ಬರುತ್ತೆ ನಮ್ಗೆ. ಮುಂದಿನ 2 ಸೆಕೆಂಡ್ಗಳಲ್ಲಿ ಸ್ವಲ್ಪ ಮಾತ್ರ ವೇಗ ಹೆಚ್ಚಾಗ್ತಿದೆ, ಅಂದ್ರೆ ವೇಗೋತ್ಕರ್ಷ ಕಡಿಮೆ ಆಗ್ತಿದೆ ಅಂತ ಅರ್ಥ. ಇದಕ್ಕೆ ಹೋಲಿಸಿದ್ರೆ 4 ಸೆಕೆಂಡ್ಗಳ ನಂತರ ನಾವು ನೋಡಿದ್ರೆ ವೇಗ 20 ಮೀಟರ್ ಪರ್ ಸೆಕೆಂಡೇ ಆಗಿದೆ. ಅಂದ್ರೆ ವೇಗದಲ್ಲಿ ಹೆಚ್ಚು ಕೂಡ ಇಲ್ಲ, ಕಡಿಮೆ ಕೂಡ ಇಲ್ಲ. ಅಂದ್ರೆ ವೇಗೋತ್ಕರ್ಷ 0 ಆಗಿರುತ್ತೆ. ಯಾಕೆಂದ್ರೆ ವೇಗ ಬದಲಾಗ್ತಾ ಇಲ್ಲ. ಇಂತಹ ಪ್ರಕರಣದಲ್ಲಿ ನಾವು ನೋಡ್ಬೋದು, ಆರಂಭದಲ್ಲಿ ವೇಗೋತ್ಕರ್ಷ ಹೆಚ್ಚಾಗ್ತಿದೆ, ನಿಧಾನವಾಗಿ ಕಡಿಮೆ ಆಗುತ್ತೆ, ನಂತರ 0 ಆಗುತ್ತೆ. ಇಂತಹ ವಸ್ತುಗಳನ್ನ ನಾವು ಸ್ಥಿರ ವೇಗೋತ್ಕರ್ಷವನ್ನ ಹೊಂದಿಲ್ಲ ಅಂತ ಹೇಳ್ತೇವೆ. ಅದೇ ಸರಳ ರೇಖೆ ಪ್ರಕರಣದಲ್ಲಿ ನಾವು ನೋಡಿದ್ರೆ ವೇಗೋತ್ಕರ್ಷ ಎಲ್ಲಾ ಸಮಯದಲ್ಲೂ ಒಂದೇ ಆಗಿರುತ್ತೆ. ಇದನ್ನ ನಾವು ಏಕರೂಪ ವೇಗೋತ್ಕರ್ಷದ ಚಲನೆ ಅಂದ್ರೆ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್ ಅಂತ ಕರಿತೇವೆ. ಇದರಲ್ಲಿ ವೇಗ ಬದಲಾಗ್ತಿರುತ್ತೆ, ಆದ್ರೆ ವೇಗೋತ್ಕರ್ಷ ಸ್ಥಿರವಾಗಿರುತ್ತೆ.
ಈಗ ಸ್ಪೀಡೋಮೀಟರ್ನ ಉದಾಹರಣೆಯನ್ನ ನಾವು ನೋಡೋದಾದ್ರೆ ಈ ವಕ್ರರೇಖೆಯ ಪ್ರಕರಣದಲ್ಲಿ ಹೇಗೆ ಸ್ಪೀಡೋಮೀಟರ್ ಕಾಣುತ್ತೆ ಅಂತ ನೋಡೋಣ. ಆರಂಭದಲ್ಲಿ ಸೂಜಿ ತುಂಬಾ ಬೇಗ ಏರುತ್ತೆ, ನಂತರ ನಿಧಾನವಾಗಿ ಕೊನೆಗೆ 20 ಮೀಟರ್ ಪರ್ ಸೆಕೆಂಡ್ಗೆ ನಿಲ್ಲುತ್ತೆ. ಅದೇ ಸರಳ ರೇಖೆ ಗ್ರಾಫ್ನಲ್ಲಿ ಸೂಜಿ ಹೇಗೆ ಸಮಾನವಾಗಿ ಏರ್ತಾ ಹೋಗುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಆದ್ರಿಂದ ಸರಳ ರೇಖೆಗಳ ನಕ್ಷೆಗಳಲ್ಲಿ ಏಕರೂಪದ ವೇಗೋತ್ಕರ್ಷ ಕಂಡು ಬಂದ್ರೆ ವಕ್ರರೇಖೆಗಳ ನಕ್ಷೆಗಳಲ್ಲಿ ಏಕರೂಪವಲ್ಲದ ವೇಗೋತ್ಕರ್ಷ ಕಂಡುಬರುತ್ತೆ. ಈ ವಿಡಿಯೋದಲ್ಲಿ ನಾವೇನ್ ಕಲ್ತ್ವಿ, ವೇಗ ಮತ್ತು ಕಾಲನಕ್ಷೆಯನ್ನ ಹೇಗೆ ವಿಶ್ಲೇಷಣೆ ಮಾಡೋದು ಅಂತ ತಿಳ್ಕೊಂಡ್ವಿ. ಹೆಚ್ಚು ಕಡಿದಾಗಿದ್ರೆ ವೇಗೋತ್ಕರ್ಷ ಹೆಚ್ಚಾಗಿರುತ್ತೆ. ಅದೇ ಅಡ್ಡ ರೇಖೆ ಆದ್ರೆ ವೇಗೋತ್ಕರ್ಷ 0 ಆಗಿರುತ್ತೆ. ಸರಳ ರೇಖೆ ಆಗಿದ್ರೆ ಸ್ಥಿರ ವೇಗೋತ್ಕರ್ಷವನ್ನ ಹೊಂದಿರುತ್ತೆ. ಅದೇ ವಕ್ರರೇಖೆ ಆದ್ರೆ ಬದಲಾಗುವ ವೇಗೋತ್ಕರ್ಷವನ್ನ ಹೊಂದಿರುತ್ತೆ. ಮುಖ್ಯವಾಗಿ ಈ ವೇಗ ಮತ್ತು ಕಾಲನಕ್ಷೆ ವಸ್ತುವಿನ ಸ್ಥಾನದ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೊಡೋದಿಲ್ಲ. ಇದು ಕೇವಲ ವೇಗ ಮತ್ತು ಅದರ ಬದಲಾವಣೆಯನ್ನ ಮಾತ್ರ ತೋರಿಸುತ್ತೆ.